Hello everyone, welcome to Sankalp Learning Solution. Let us see question number 25 of the concept analogy non-verbal. These two are our given pair image. Let us find out the changes from image 1 to 2. Okay. Then find out this one question mark place. Okay. ಸೊ ನೋಡಿ ಇಲ್ಲಿ ಫಸ್ಟ್ ಇಮೇಜ್ ಅಲ್ಲಿ ಏನಿದೆ ಪೆಟಲ್ಸ್ ಇದೆ, ಎರಡು ಪೆಟಲ್ ಇದೆ, ಒಂದು ಪೆಟಲ್ ಅನ್ನು ಫುಲ್ ಫಿಲ್ ಮಾಡಿದ್ದಾರೆ ಆರ್ ಶೇಡೆಡ್, ಫುಲ್ಲಿ ಶೇಡೆಡ್ ಪೆಟಲ್, ಫುಲ್ಲಿ ಶೇಡೆಡ್. ಫಸ್ಟ್ ಇಮೇಜು ಫುಲ್ಲಿ ಶೇಡೆಡ್ ಪೆಟಲ್ ಒಂದಿದೆ ಅಂಡ್ ಫುಲ್ ಎಂಟಿ ಪೆಟಲ್ ಒಂದಿದೆ. ಸೆಕೆಂಡ್ ಅಲ್ಲಿ ಏನಾಗಿ ಚೇಂಜ್ ಆಯ್ತು ಅಂದ್ರೆ ಈ ಪೆಟಲ್ಸಿನ ಏನಿದೆ ಫೇಸ್ ಚೇಂಜ್ ಇದೆ, ದೇ ಆರ್ ಫೇಸಿಂಗ್ ಅವೇ. ಓಕೆ, ಅವ್ರ ಆಪೋಸಿಟ್ ಫೇಸ್ ಅಲ್ಲಿ ಇಟ್ಟಿದ್ದಾರೆ. ಮೀನ್ಸ್ ಒನ್ ಪೆಟಲ್ ಫೇಸ್ ಈ ತರ ಇದೆ ಅಂದ್ರೆ ಇದ್ರ ಆಪೋಸಿಟ್ ಅಂದ್ರೆ ಹೇಗಾಗ್ಬೇಕು, ಹೀಗಾಗ್ಬೇಕು. ಈ ರೀತಿ, ಸಾರಿ, ದೇ ಫೇಸ್ ಈಚ್ ಅದರ್. ಓಕೆ, ಫೇಸ್ ಒಂದಕ್ಕೊಂದು ಏನಿದೆ ಟೂವರ್ಡ್ಸ್ ಇದೆ. ಸೊ ನಂತರ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲೂ ಕೂಡ ಸೇಮ್ ಪೋರ್ಷನ್ ಮೇಲ್ಗಡೆ ಪೆಟಲ್ ಅನ್ನ ಶೇಡ್ ಮಾಡಿದ್ದಾರೆ. ಸೊ ಫೇಸ್ ಏನಾಯ್ತು, ಆಪೋಸಿಟ್ ಇದೆ. ಒಂದು ಈ ಆಂಗಲ್ ಅಲ್ಲಿ ಫೇಸ್ ಆದ್ರೆ ಇನ್ನೊಂದು ಈ ಆಂಗಲ್ ಅಲ್ಲಿ ಫೇಸ್ ಇದೆ, ಆಪೋಸಿಟ್. ಅಂಡ್ ಸೇಮ್ ಪೋರ್ಷನ್ ಅನ್ನ ಶೇಡ್ ಮಾಡಿದ್ದಾರೆ. ಎರಡರದ್ದು ಫಸ್ಟ್ ಪೆಟಲ್ ಸೈಡ್ ಏನಿದೆ ಶೇಡ್ ಇದೆ, ಇನ್ನೊಂದು ಎಂಟಿ ಇದೆ. ಸೊ ಒಂದು ಆಪೋಸಿಟ್ ಇರ್ಬೇಕು ಫೇಸಸ್, ಇನ್ನೊಂದು ಸೇಮ್ ಸೈಡ್ ಶೇಡ್ ಆಗ್ಬೇಕು. ಸೊ ನೆಕ್ಸ್ಟ್ ಅಲ್ಲಿ ದಿಸ್ ಇಸ್ ಫಾರ್ ದ ಗಿವನ್ ಪೇರ್ ಆಫ್ ಇಮೇಜ್. ಇದೇ ಪ್ಯಾಟರ್ನ್ ಅನ್ನ ನಾವು ಫಾಲೋ ಮಾಡಿ ಈಗ ಇಲ್ಲಿ ಕ್ವಶನ್ ಮಾರ್ಕ್ ಇಂದ ಫಿಲ್ ಮಾಡಬೇಕು. ಸೊ ದಿಸ್ ಇಸ್ ಅವರ್ ಥರ್ಡ್ ಇಮೇಜ್. ಇದನ್ನ ಕೊಟ್ಟಿದ್ದಾರೆ. ಥರ್ಡ್ ಇಮೇಜ್ ಏನಿದೆ, ಇಲ್ಲೂ ಕೂಡ ಎರಡು ಪೆಟಲ್ ಇದೆ, ಆದ್ರೆ ಅದರ ಡೈರೆಕ್ಷನ್ ಅನ್ನ ಅಪ್ವರ್ಡ್ ಅಲ್ಲಿ ತೋರಿಸಿದ್ದಾರೆ. ನಂತರ ಈ ಸೈಡ್ ಅಲ್ಲಿ ಇರೋದು ಶೇಡ್ ಇದೆ. ಆಯ್ತಾ, ಇದನ್ನ ನಾವು ಫಸ್ಟ್ ಕೊಟ್ಟಿರೋ ಪೇರ್ ತರ ಮಾಡ್ಬೇಕು ಅಂದ್ರೆ ಹಿಯರ್ ಫೇಸಸ್ ಶುಡ್ ಬಿ ಆಪೋಸಿಟ್. ಇದು ಅಪ್ವರ್ಡ್ ಫೇಸ್ ಇದೆ ಅಂದ್ರೆ ಇನ್ನೊಂದು ಏನಾಗ್ಬೇಕು, ಡೌನ್ವರ್ಡ್ ಫೇಸ್ ಆಗ್ಬೇಕು. ಓಕೆ, ಡೌನ್ವರ್ಡ್ ಫೇಸ್ ಜೊತೆ ಸೇಮ್ ಸೈಡ್ ಶೇಡ್ ಆಗ್ಬೇಕಲ್ವಾ. ಸೊ ಈ ಕಡೆ ಏನ್ ಮಾಡ್ಬೇಕು, ನಾವು ಶೇಡ್ ಮಾಡ್ಬೇಕು. This is what the actual image we have to replace here. So ಇದು ಯಾವ್ದ್ರ ಜೊತೆ ಮ್ಯಾಚ್ ಆಗ್ತಾ ಇದೆ, our image 4 doesn't match with this because ಇಲ್ಲಿ ಫೇಸ್ ಸ್ವಲ್ಪ ಟಿಲ್ಟ್ ಆಗಿದೆ. ಫೋರ್ತ್ ಒನ್ ಮ್ಯಾಚ್ ಆಗ್ತಾ ಇಲ್ಲ. ಥರ್ಡ್ ಒನ್ is fully wrong and second one is also wrong. The correct match is image 1. So the correct answer is 1. Thank you.